10-20 ಸಾವಿರ ಹಣ ಕೊಟ್ಟು ಮೋಸ ಹೋಗಬೇಡಿ. ತಿರುಪತಿ ತಿರುಮಲ ಭಕ್ತರಿಗೆ ಟಿಟಿಡಿಯಿಂದ ಬಿಗ್ ಅಲರ್ಟ್. ತಿರುಪತಿಗೆ ನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಶ್ರೀ ವೆಂಕಟೇಶ್ವರನ ದರ್ಶನ ಪಡೆಯಲು ಜನರು ಕೆಲವೊಮ್ಮೆ ಮಧ್ಯವರ್ತಿಗಳನ್ನು ನಂಬಿ ಮೋಸ ಹೋಗಿದ್ದು ಉಂಟು. ಹೀಗಾಗಿ ಟಿಟಿಡಿ ಟಿಕೆಟ್ ವಂಚನೆ ಪತ್ತೆ ಹಚ್ಚಿದ್ದು ಭಕ್ತರಿಗೆ ಬಿಗ್ ಅಲರ್ಟ್ ನೀಡಿದೆ. ಟಿಕೆಟ್ಗಳ ಸಮಸ್ಯೆಗೆ ಸಂಬಂಧಿಸಿದಂತೆ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿ ಭಕ್ತರಿಗೆ ವಿಶೇಷ ಮನವಿ ಮಾಡಿದೆ. ಶ್ರೀವಾರಿ ಟ್ರಸ್ಟ್ ಟಿಕೆಟ್ಗಳನ್ನು ಕಾಯ್ದಿರಿಸುವ ಬಗ್ಗೆ ಕೆಲವು ಪತ್ರಿಕೆಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬಂದ ಸುದ್ದಿಗಳ ಹಿನ್ನೆಲೆಯಲ್ಲಿ ಭಕ್ತರಲ್ಲಿ ತಪ್ಪು ಮೂಡಿದೆ ಎಂದರು. ಕೆಲವು ಅಮಾಯಕ ಭಕ್ತರು ಈ ನಕಲಿ ವೆಬ್ಸೈಟ್ಗಳಿಂದ ಮೋಸ ಹೋಗುತ್ತಿದ್ದಾರೆ. ಇತ್ತೀಚೆಗೆ ತಿರುಮಲದಲ್ಲಿ ಶ್ರೀವಾರಿ ಟಿಕೆಟ್ಗಳ ಹೆಸರಲ್ಲಿ ವಂಚನೆ ನಡೆದಿದೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಚೆನ್ನೈ ಮೂಲದ ಟ್ರಾವೆಲ್ ಏಜೆನ್ಸಿ ಪದ್ಮಾವತಿ ಟ್ರಾವೆಲ್ಸ್ ಶ್ರೀವಾರಿ ಟಿಕೆಟ್ಗಳ ಹೆಸರಲ್ಲಿ ದೊಡ್ಡ ದಂಧೆಯಲ್ಲಿ ಭಾಗಿಯಾಗಿರುವುದನ್ನು ಟಿಟಿಡಿ ಜಾಗೃತ ದಳ ಪತ್ತೆ ಹಚ್ಚಿದೆ. ಮಧ್ಯವರ್ತಿಗಳು ಭಕ್ತರಿಂದ 13,500ರಿಂದ 17,500 ಹಣ ಕೊಟ್ಟಿರೋದು ಗೊತ್ತಾಗಿದೆ. ಟಿಟಿಡಿ ವಿಜಿಲೆನ್ಸ್ ಅವರು ಒಂದೇ ಸಂಖ್ಯೆಯೊಂದಿಗೆ ಬೃಹತ್ ಬುಕ್ಕಿಂಗ್ ಮಾಡಿ ಟಿಕೆಟ್ ಪಡೆಯುತ್ತಿದ್ದಾರೆ ಎಂದು ಕಂಡುಹಿಡಿದಿದೆ. ಈ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ಬಗ್ಗೆ ಟಿಟಿಡಿ ಭಕ್ತರನ್ನು ಎಚ್ಚರಿಸುವ ಕೆಲಸ ಮಾಡಿದೆ. ಶ್ರೀವಾರಿ ಟ್ರಸ್ಟ್ ಟಿಕೆಟ್ಗಳಿಗಾಗಿ ಟಿಟಿಡಿ ಮೇ 2019ರಲ್ಲಿ ಬುಕ್ಕಿಂಗ್ ವ್ಯವಸ್ಥೆಯನ್ನು ಪರಿಚಯಿಸಿತು. ಆದರೆ ಭಕ್ತರು ಮಧ್ಯವರ್ತಿಗಳ ಮೂಲಕ ಟಿಕೆಟ್ಗಳನ್ನು ಕಾಯ್ದಿರಿಸುತ್ತಿದ್ದರು. ಜೂನ್ 2024ರಿಂದ ಭಕ್ತರಿಗೆ ಸುರಕ್ಷಿತ ಸೇವೆಗಳನ್ನು ಒದಗಿಸಲು ಶ್ರೀವಾರಿ ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿಸಿತು. ಮಧ್ಯವರ್ತಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಿತು. ಶ್ರೀವಾರಿ ಟಿಕೆಟ್ ಬುಕ್ಕಿಂಗ್ ಸೈಟನ್ನು ಹ್ಯಾಕ್ ಮಾಡಲು ಅಥವಾ ಯಾವುದೇ ವಂಚನೆ ಮಾಡಲು ಆಗಲ್ಲ ಎಂದು ದೇವಸ್ಥಾನ ಮಂಡಳಿ ಸ್ಪಷ್ಟಪಡಿಸಿದೆ. ಭಕ್ತರು ದಾರಿ ತಪ್ಪಬಾರದು. ಆದರೆ ಕೆಲವು ದಳ್ಳಾಳಿಗಳು ಆಧುನಿಕ ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಎಐ ಆಧಾರಿತ ಸ್ವಯಂ ಭರ್ತಿ ಮತ್ತು ವಿವರಗಳನ್ನು ತ್ವರಿತವಾಗಿ ನಮೂದಿಸುವ ಮೂಲಕ ಮತ್ತು ಸ್ವಯಂ ನಕಲು ಮಾಡುವಂತಹ ವಿಧಾನಗಳ ಮೂಲಕ ಟಿಕೆಟ್ಗಳನ್ನು ಬುಕ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಟಿಟಿಡಿಯ ಗಮನಕ್ಕೆ ಬಂದಿದೆ. ಟಿಟಿಡಿ ತಾಂತ್ರಿಕ ವಿಭಾಗವು ಇಂತಹ ಚಟುವಟಿಕೆಗಳನ್ನು ನಿರಂತರವಾಗಿ ಮೇಲ್ಚಾವಣೆ ಮಾಡುತ್ತಿದೆ. ಸಂಬಂಧಿತ ಐಡಿಗಳು ಮತ್ತು ಅಕ್ರಮ ಬುಕ್ಕಿಂಗ್ ಅಭ್ಯಾಸಗಳನ್ನು ತಕ್ಷಣವೇ ನಿರ್ಬಂಧಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡಲಾಗಿದೆ. ಅದೇ ರೀತಿ ಭಕ್ತರನ್ನು ದಾರಿ ತಪ್ಪಿಸುವ ಮತ್ತು ನಕಲಿ ಟಿಕೆಟ್ಗಳನ್ನು ಮಾರಾಟ ಮಾಡುವ ಕೆಲವು ಮಧ್ಯವರ್ತಿಗಳ ವಿರುದ್ಧ ಟಿಟಿಡಿ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. ಅದೇ ರೀತಿ ಮುಂಗಡ ಬುಕ್ಕಿಂಗ್ ಸಾಫ್ಟ್ವೇರ್ ಅನ್ನು ಮೊದಲು ಬಂದವರಿಗೆ ಆದ್ಯತೆ ಎಂಬ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾಗಿದೆ. ಯಾವುದೇ ಕಾರಣಕ್ಕಾಗಿ ಟಿಕೆಟ್ ಬುಕ್ಕಿಂಗ್ ಸಮಯದಲ್ಲಿ ಬುಕ್ ಆಗದಿದ್ದರೆ ಅಥವಾ ನಗದು ಪಾವತಿಯಲ್ಲಿ ದೋಷ ಕಂಡುಬಂದರೆ ಟಿಕೆಟ್ಗಳನ್ನು ತಕ್ಷಣವೇ ಭಕ್ತರಿಗೆ ಲಭ್ಯವಾಗುವಂತೆ ಈ ಅಪ್ಲಿಕೇಶನ್ ಕಾರ್ಯನಿರ್ವಹಿಸುತ್ತದೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಟಿಟಿಡಿ ವೆಬ್ಸೈಟ್ನಲ್ಲಿ 800 ಶ್ರೀವಾರಿ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಈ ಪೈಕಿ 200 ಟಿಕೆಟ್ಗಳನ್ನು ತಿರುಪತಿ ವಿಮಾನ ನಿಲ್ದಾಣದಲ್ಲಿ ಬೋರ್ಡಿಂಗ್ ಪಾಸ್ಗಳ ಆಧಾರದ ಮೇಲೆ ನೀಡಲಾಗುವುದು. ಪ್ರತಿ ಶ್ರೀವಾರಿ ಟಿಕೆಟ್ನ ಬೆಲೆ 10,500. ಟಿಟಿಡಿಗೆ ದೇಣಿಗೆಯಾಗಿ 10,000 ರು ಮತ್ತು ಶ್ರೀವಾರಿ ದರ್ಶನಂ ಟಿಕೆಟ್ ಆಗಿ 500 ರುಗಳನ್ನು ನಿರ್ಧರಿಸಲಾಗಿದೆ.